ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರೋ ಒರಿಜಿನಲ್ ಧಾರವಾಡ ಪೇಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. 1 ಲೀಟರ್ ಹಾಲನ್ನು ಬಳಸಿ ಮಾಡಿರೋವಂಥ ಪೇಡ ಇದು. 1 ಲೀಟರ್ ಹಾಲಿದ್ದು ಒಂದು ಸ್ವಲ್ಪ ಟೈಮ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಈ ಜಗತ್ ಪ್ರಸಿದ್ಧ ಧಾರವಾಡ ಪೇಡನ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ತುಂಬ ರುಚಿಯಾಗಿರುತ್ತೆ, ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು 3 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ನೀರು. ಅಳತೆಗೆ ಯಾವುದಾದ್ರೂ ಲೋಟ, ಬೌಲು ಅಥವಾ ಈ ಥರ ಕಪ್ಪು ಯಾವುದನ್ನಾದರೂ ತಗೋಬೋದು. ಒಂದೇ ಅಳತೆನಲ್ಲಿ ಎಲ್ಲನೂ ಅಳತೆ ಮಾಡ್ಕೊಂಡು ತಗೊಳ್ಳಿ. 3 ಕಪ್ ಸಕ್ಕರೆ, 1 ಕಪ್ ನೀರು ಸರಿ ಹೋಗುತ್ತೆ. ಇದು ಪೂರ್ತಿ ಮುಗಿಯೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಸೈಡಲ್ಲಿ ಅಂದರೆ ಅಂಚಲ್ಲಿ ಈ ಥರ ಸಕ್ಕರೆ ಫಾರ್ಮ್ ಆಗ್ತಾ ಬರುತ್ತೆ, ಕ್ರಿಸ್ಟಲೈಸೇಷನ್ ಆಗುತ್ತೆ. ಅದಾಗಿದ ತಕ್ಷಣವೇ ಸುತ್ತ ಸಕ್ಕರೆ ಅಂತ ಅನಿಸಿದ ತಕ್ಷಣವೇ ಗ್ಯಾಸ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಇನ್ನೂ ಸ್ವಲ್ಪ ಕುದಿಸಿದ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದನ್ನು ತುಂಬ ಕಷ್ಟಪಟ್ಟು ಹೊಡಿಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ನಾವು ಸುತ್ತ ಸಕ್ಕರೆ ಬರ್ತಾಯಿದೆ ಅಂತ ಅಂದ ಕೂಡಲೇ ಗ್ಯಾಸ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಿ, ಬೇಕಂದರೆ ಮಧ್ಯದಲ್ಲಿ ಮತ್ತೊಂದು 2-3 ಸೆಕೆಂಡ್ ಗ್ಯಾಸ್ನ ಆನ್ ಮಾಡ್ಕೋಬೋದು. ಆಲ್ರೆಡಿ ಪಾತ್ರೆ ತುಂಬ ಬಿಸಿಯಾಗಿರುತ್ತಲ್ವ, ಆ ಬಿಸಿಗೇ ನಾವು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಈ ಥರ ಬೂರಾ ಸಕ್ಕರೆ ರೆಡಿ ಆಗುತ್ತೆ. ಸಕ್ಕರೆ ಪುಡಿ ಹಾಕಿ ಪೇಡನ ಮಾಡ್ಕೋಬೋದಾ ಅಂತ ಕೆಲವರು ಕೇಳ್ಬೋದು. ಧಾರವಾಡ ಪೇಡನ ಬೂರಾ ಸಕ್ಕರೆ ಹಾಕಿನೇ ಮಾಡೋದು. ಬೂರಾ ಸಕ್ಕರೆಗೂ ಅಂದರೆ ಈ ಥರ ಮಾಡ್ಕೊಂಡಿರೋ ಸಕ್ಕರೆಗೂ ನಾರ್ಮಲ್ ಸಕ್ಕರೆ ಪುಡಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಅಥೆಂಟಿಕ್ಕಾಗಿ ಬೂರಾ ಸಕ್ಕರೆ ಹಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ಇದನ್ನು ಜರಡಿ ಹಿಡ್ಕೊಂಡಿದ್ದೀನಿ. ಕೆಳಗಡೆ ಸಣ್ಣ ಸಕ್ಕರೆ ಬಂದಿದೆ, ಮೇಲ್ಗಡೆ ಸ್ವಲ್ಪ ಹರಳಾಗಿರೋದನ್ನು ಮತ್ತೆ ನಾನು ಕಷ್ಟಪಟ್ಟು ಪುಡಿ ಮಾಡ್ಕೊಳ್ಳೋಕೆ ಹೋಗಲ್ಲ, ಅದನ್ನು ಹಾಗೆ ಇಟ್ಕೊತೀನಿ. ಅದು ಕೂಡ ಯೂಸ್ ಆಗುತ್ತೆ, ನೋಡ್ತಾ ಇರಿ. ಇದು ಕೂಡ ತುಂಬ ಸಾಫ್ಟಾಗಿದೆ. ನಾನು ಹೇಳಿದೆ ಅಲ್ವಾ, ತುಂಬ ಬಿಸಿ ಮಾಡಿ ಕಾಯಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ, ಅದನ್ನು ಒಡೆಯೋಕ್ಕಾಗಲ್ಲ. ಇದು ಕೂಡ ತುಂಬ ಸಾಫ್ಟಾಗೇ ಇರುತ್ತೆ, ಆದರೆ ಇದನ್ನೇನು ಒಡೆಯೋ ಅವಶ್ಯಕತೆ ಇಲ್ಲ, ಹಾಗೆ ಎತ್ತಿಟ್ಕೊತೀನಿ. ಬೂರಾ ಸಕ್ಕರೆನ ರೆಡಿ ಮಾಡ್ಕೊಂಡಿದ್ದಾದ ನಂತರ ಒಲೆ ಮೇಲೆ ಒಂದು ದಪ್ಪ ತಳದ ದೊಡ್ಡದಾಗಿರೋ ಕಡಾಯಿನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗಟ್ಟಿಯಾಗಿರೋ 1 ಲೀಟರ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಗಟ್ಟಿಯಾಗಿರೋ ಯಾವುದೇ ಹಾಲನ್ನು ಬಳಸ್ಬೋದು, ಆದರೆ ನಾನಿಲ್ಲಿ ಅಕ್ಷಯ ಕಲ್ಪ ಅವ್ರದ್ದು ಕೌ ಮಿಲ್ಕನ್ನು ತಗೊಂಡಿದ್ದೀನಿ. ಹಸು ಹಾಲನ್ನು ತಗೊಂಡಾಗ ಒಳ್ಳೆ ಕಲರ್ ಬರುತ್ತೆ. ಎಮ್ಮೆ ಹಾಲು ಗಟ್ಟಿಯಾಗಿರುತ್ತೆ, ಬಟ್ ಅದನ್ನು ಬಳಸಿದಾಗ ಪೇಡ ಸ್ವಲ್ಪ ಕಲರು ಡಲ್ ಆಗುತ್ತೆ. ಅಷ್ಟೇ ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇಲ್ಲ. ಎಮ್ಮೆ ಹಾಲಲ್ಲಿ ಮಾಡಿದಾಗ ಪೇಡ ಜಾಸ್ತಿ ಬರುತ್ತೆ. ನನ್ನ ಹತ್ರ ಇದೇ ಇತ್ತು, ಇದನ್ನೇ ಬಳಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸುತ್ತ ಇರೋವಂಥ ಕೆನೆನೆಲ್ಲ ಸ್ಕ್ರ್ಯಾಚ್ ಮಾಡಿ ಅದೇ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಹೋಗಬೇಕು. ಹೆಚ್ಚು ಕಡಿಮೆ ಇದೊಂದು 1 ಅವರ್ ಆದರೂ ಟೈಮ್ ತೊಗೊಳ್ಳುತ್ತೆ. ಹಾಲು ತುಂಬ ಗಟ್ಟಿಯಾಗಿರಬೇಕು, ಅಂದರೆ ಬೇಗ ಆಗುತ್ತೆ ಮತ್ತು ಜಾಸ್ತಿ ಕೋವ ನಮಗೆ ಸಿಗುತ್ತೆ. ಹಾಲು ಕುದೀತಾ ಹೋದಂಗೆಲ್ಲ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ವಿಡಿಯೋದಲ್ಲಿ ಅಷ್ಟಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂಚೆ ತುಂಬ ವೈಟ್ ಆಗಿದ್ದಂಥ ಹಾಲು ಇವಾಗ ಕಲರ್ ಚೇಂಜ್ ಆಗಿದೆ. ಹೀಗೆ ಇದನ್ನು ಮಿಕ್ಸ್ ಮಾಡ್ತಾನೇ ಕುದಿಸ್ಕೋಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತಳ ಹಿಡ್ಕೊಂಬಿಡುತ್ತೆ, ಎಲ್ಲ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಾಗಂತ ಬಿಡಲೇಬಾರ್ದು ಅಂತಲೂ ಏನಿಲ್ಲ. ಏನಾದರೂ ಅಕ್ಕಪಕ್ಕ ನನಗೆ ಕೆಲಸ ಇದ್ದರೆ ಒಂದು 1 ಸೆಕೆಂಡು 30 ಸೆಕೆಂಡು ಆ ಕಡೆ ಈ ಕಡೆ ಹೋಗಿ ಬಂದು ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಪೂರ್ತಿಯಾಗಿ ಗಟ್ಟಿಯಾಗಿದೆ. ಇವಾಗ ಒಂದು 40 ನಿಮಿಷ ಆಗಿರ್ಬೋದು. ಸುತ್ತ ಇರೋಂಥ ಕೋವನ್ನೆಲ್ಲ ಬಿಡಿಸಿ ಹಾಲಿನ ಜೊತೆಗೇ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ರೇ ಒಳ್ಳೆಯದು. ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಸ್ವಲ್ಪನೂ ಪಾತ್ರೆ ತಳಕ್ಕೆ ಹಾಲು ಅಂಟ್ಕೊಳ್ಳೋದೇ ಇಲ್ಲ. ಇವಾಗ ನೋಡ್ತಾ ಇದ್ದೀರಲ್ವ, ಸ್ವಲ್ಪನೂ ತಳ ಕಚ್ಚಿಲ್ಲ. ಈ ಥರ ಆಗಿರಬೇಕು. ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಅದರಲ್ಲಿರುವಂಥ ನೀರಿನ ಅಂಶ ಕೂಡ ಪೂರ್ತಿಯಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ, ಕಡಿಮೆ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಗಂಟಾಗಿ ಬೂರಾ ಸಕ್ಕರೆ ಉಳ್ಕೊಂಡಿತ್ತಲ್ವ, ಅದನ್ನು ಈಗ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಸಕ್ಕರೆನ ಬಳಸಿದ್ದೀನಿ. ಹೆಚ್ಚು ಕಮ್ಮಿ 1 ಲೀಟರ್ ಹಾಲಿಗೆ 1.5 ಕಪ್ ಆಗುವಷ್ಟು ಸಕ್ಕರೆ ಸಾಕಾಗತ್ತೆ. ಅಥವಾ 1 ಕಪ್ ಆಗುವಷ್ಟು ಖೋವಾ ಸಿಕ್ಕರೆ ಅದಕ್ಕೆ ನಾವು 1.5 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ರೆ ಸರಿ ಹೋಗುತ್ತೆ ಅಂತಲೂ ಅನ್ಕೋಬೋದು. ಸಿಹಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಕೂಡ ಹಾಕೋಬೋದು.
ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಕಂಪ್ಲೀಟ್ಲಿ ಆಪ್ಷನಲ್ಲು, ಅಂಗಡಿಲೆಲ್ಲ ಹಾಕೋದೇ ಇಲ್ಲ. ನಾನು ಹಾಕಿದ್ದೀನಿ, ನನಗೆ ಬೇಕು, ಇಷ್ಟ ಆಗುತ್ತೆ ಅಂತ ಹೇಳಿ. ಇವಾಗ ನೋಡಿ ಕಲರ್ ಕೂಡ ತುಂಬಾ ಚೇಂಜ್ ಆಗಿದೆ, ಜೊತೆಗೆ ಗಟ್ಟಿಯಾಗಿದೆ. ಇಷ್ಟ ಆದರೆ ಸಾಕು. ಇದ್ರ ಮೇಲೆ ನಾವು ಇದನ್ನು ಕುದಿಸ್ಕೊಂಡ್ರೆ ಪೇಡ ಒಂಥರ ಬಾಯಿಗೆ ಕರಗೋದಿಲ್ಲ, ಹಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ, ಆ ಥರ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಸೊ ನಾನೀಗ ಗ್ಯಾಸ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ತಾ ತಣ್ಣಗೆ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಸಾಫ್ಟ್ ಟೆಕ್ಸ್ಚರ್ ಜೊತೆಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಈಗ ಇದು ತುಂಬ ಬಿಸಿಯಾಗಿದೆ, ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಕಲರ್ಗೆ ಬರುತ್ತೆ. ಕೆಲವೊಂದು ಸಲ ಕೋವಾ ತುಂಬ ಮರಳಾಗಿದೆ ಅಂತ ಅನಿಸುತ್ತೆ. ಆ ಥರ ಅನ್ನಿಸ್ದಾಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ, ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ನೈಸ್ ಆಗಿರೋ ಟೆಕ್ಸ್ಚರ್ ಸಿಗುತ್ತೆ. ಇವಾಗಿದು ಪೂರ್ತಿಯಾಗಿ ತಣ್ಣಗಾಗಿದೆ. ಒಂದು ಬೌಲಲ್ಲಿ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೆ. ಈಗ ಇಷ್ಟು ಪೇಡ ಹಿಟ್ಟು ಸಿಕ್ಕಿದೆ. ಇದರಲ್ಲಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೇಡಾನ ಮಾಡ್ಕೋಬೇಕು. ಯೂಶ್ವಲಿ ಧಾರವಾಡ ಪೇಡ ಉಂಡೆ ಥರನೂ ಇರಲ್ಲ, ಓವಲ್ ಆಗೂ ಇರಲ್ಲ, ಅದೊಂಥರ ಶೇಪ್ಲೆಸ್ ಆಗಿರುತ್ತೆ. ಸೊ ನಾವು ಕೂಡ ಹಾಗೇ ಮಾಡ್ಕೋಬೇಕು. ಪೇಡಾನ ನಾನಿಲ್ಲಿ ಇನ್ನೂ ಬೂರ ಸಕ್ಕರೆ ಮಿಕ್ಕಿತ್ತು, ಅದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಇದು ಇನ್ನೂ ಉಳಿದ್ರೆ ಬೇರೆ ಸ್ವೀಟ್ಗೆ ಬಳಸ್ಬೋದು, ಅಥವಾ ಈ ಚಿಡ್ವ ಏನಾದರೂ ಮಾಡ್ತೀವಲ್ಲ ಅದರಲ್ಲಿ ಕೂಡ ಈ ಸಕ್ಕರೆ ಪುಡಿನ ಬಳಸ್ಕೋಬೋದು. ಏನೂ ಬೇಡ ಅಂದರೆ ನಾವು ನಾರ್ಮಲ್ ಟೀಗೆಲ್ಲ ಉಪಯೋಗಿಸ್ತೀವಲ್ಲ ಹಾಗೂ ಮಾಡಿ ಖಾಲಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಎಲ್ಲ ಪೇಡಾಗೂ ಬೂರ ಸಕ್ಕರೆದು ಕೋಟಿಂಗ್ ಕೊಟ್ಟಾಯಿತು. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಒಂದಿನ ಓಪನ್ ಮಾಡಿ ಸಹ ತೋರಿಸ್ತೀನಿ, ತುಂಬ ಸಾಫ್ಟಾಗಿದೆ. ಈಗಷ್ಟೇ ಮಾಡಿರೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ನಾರ್ಮಲ್ ಅಂಗಡಿಲಿರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಎಮ್ಮೆ ಹಾಲನ್ನು ಉಪಯೋಗಿಸಿದ್ರೆ ಇದಕ್ಕಿಂತ ಜಾಸ್ತಿ ಪೇಡ ಸಿಗ್ತಿತ್ತು. ನನ್ನನ್ನು ಕೇಳೋದಾದರೆ ನಾನು ಈ ಮುಂಚೆ ಮಿಲ್ಕ್ ಪೌಡರಿಂದನೂ ಪೇಡ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ತುಂಬ ಟೈಮ್ ಇಲ್ಲ ಅಂದರೆ ಅದೇ ರೆಸಿಪಿನ ನೋಡಿಕೊಂಡು ಮಿಲ್ಕ್ ಪೌಡರಿಂದನೇ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.